ನಮಸ್ಕಾರ. ರಾಶಿಚಕ್ರದ 9ನೇ ರಾಶಿ ಅಂದ್ರೆ ಧನುರಾಶಿ. ಇದರ ಚಿಹ್ನೆ ಏನು ಗೊತ್ತಾ? ಆಕಾಶದ ಕಡೆಗೆ ಗುರಿ ಇಟ್ಟಿರೋ ಒಬ್ಬ ಬಿಲ್ಲುಗಾರ. ಹೌದು, ಧನುರಾಶಿಯವರನ್ನ ನೋಡಿದ್ರೆ ಹೀಗೇನೆ ಅನ್ಸೋದು. ಯಾವಾಗ್ಲೂ ಮುಖದಲ್ಲಿ ನಗು, ತುಂಬನೇ ಆತ್ಮವಿಶ್ವಾಸ. ಜೀವನದಲ್ಲಿ ಇವರಿಗೆ ಕಷ್ಟನೇ ಇಲ್ವೇನೋ ಅನ್ನೋ ಹಾಗೆ ಇರ್ತಾರೆ ಅಲ್ವಾ? ಆದ್ರೆ ಇಲ್ಲೊಂದು ವಿಷಯ ಇದೆ. ಪ್ರಪಂಚಕ್ಕೆ ಆ ಬಾಣದ ಗುರಿ ಮಾತ್ರ ಕಾಣಿಸುತ್ತೆ. ಆದ್ರೆ ಆ ಗುರಿಯನ್ನ ಇಡೋಕೆ ಆ ಬಿಲ್ಲುಗಾರ ಒಬ್ನೇ ದಟ್ಟವಾದ ಕಾಡಿನಲ್ಲಿ ನಿಂತಿದ್ದಾನೆ ಅನ್ನೋದನ್ನ ಯಾರಾದ್ರೂ ಗಮನಿಸಿದಾರಾ? ಬಹುಶಃ ಇಲ್ಲ. ಹಾಗಾದ್ರೆ ಬನ್ನಿ, ಇವತ್ತು ಧನುರಾಶಿಯವರ ಆ ನಗುವಿನ ಹಿಂದೆ ಅಡಗಿರೋ ಒಂಟಿತನದ ಬಗ್ಗೆ, ಅವರ ಮೌನದ ಹಿಂದಿನ ಆಳವಾದ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಈ ನಗುವ ಬಿಲ್ಲುಗಾರನ ಬಗ್ಗೆ ಮಾತಾಡೋಣ. ಅಂದ್ರೆ ಧನುರಾಶಿಯವರು ಎಲ್ಲರ ಮುಂದೆ ಹೇಗೆ ಕಾಣಿಸ್ಕೊಳ್ತಾರೆ ಅಂತ. ಅವರ ಮುಖದಲ್ಲಿನ ನಗು ಇದೆಯಲ್ಲ, ಅದು ಯಾವತ್ತೂ ಮಾಸೋದಿಲ್ಲ. ಮಾತಲ್ಲಿ ಒಂದು ಧೈರ್ಯ, ಒಂದು ಗತ್ತು. ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಅದ್ಯಾವುದೂ ತಮಗಿಲ್ವೇನೋ ಅನ್ನೋ ಹಾಗೆ ಬೇರೆಯವರಿಗೆ ಸ್ಫೂರ್ತಿ ತುಂಬುತ್ತಾ ಮುನ್ನುಗ್ತಾರೆ. ಆದ್ರೆ ಈ ಧೈರ್ಯದ ಹಿಂದಿರೋ ಕಥೆನೇ ಬೇರೆ. ಇದೊಂದು ರೀತಿ ಧೈರ್ಯದ ಮುಖವಾಡ ಇದ್ದಾಗೆ. ನೋಡಿ, ಧನುರಾಶಿಯವರ ಅತಿದೊಡ್ಡ ಶಕ್ತಿ ಅಂದ್ರೆ ಅವರ ಆಶಾವಾದ, ಅವರ ಆಪ್ಟಿಮಿಸಮ್. ಆದ್ರೆ ಕೆಲವೊಮ್ಮೆ ಇದೇ ಶಕ್ತಿ ಅವ್ರಿಗೆ ಒಂದು ದೊಡ್ಡ ಹೊರೆಯಾಗಿ ಬಿಡುತ್ತೆ. ಎಲ್ಲರ ಮುಂದೆ ಧೈರ್ಯವಾಗಿರಬೇಕು, ಗಟ್ಟಿಯಾಗಿರಬೇಕು ಅನ್ನೋ ಒತ್ತಡದಲ್ಲಿ ತಮ್ಮ ಒಳಗಿನ ನಿಜವಾದ ನೋವನ್ನ, ಭಾವನೆಗಳನ್ನ ಮುಚ್ಚಿಟ್ಬಿಡ್ತಾರೆ. ಇವರ ಈ ಶಕ್ತಿ ಇದೆಯಲ್ಲ, ಅದು ನಿಜಕ್ಕೂ ಒಂದು ನಾಣ್ಯದ 2 ಮುಖಗಳ ಹಾಗೆ. ಒಂದು ಕಡೆ ನೋಡಿದ್ರೆ ಇವರು ಎಲ್ಲರಿಗೂ ಒಂದು ಆಧಾರ ಸ್ತಂಭ, ಒಂದು ಶಕ್ತಿ. ಆದರೆ ಅದೇ ನಾಣ್ಯದ ಇನ್ನೊಂದು ಮುಖ ಏನ್ ಗೊತ್ತಾ? ಎಲ್ಲರಿಗೂ ಆಸರೆಯಾಗಿ ನಿಲ್ಲುವ ಇವರಿಗೆ ತಮ್ಮದೇ ನೋವನ್ನ, ತಮ್ಮದೇ ದುರ್ಬಲತೆಯನ್ನ ಹೊರಗೆ ಹಾಕೋಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಹೇಳೋದು, ಇದು ಅವರ ಶಕ್ತಿಯೂ ಹೌದು, ಕೆಲವೊಮ್ಮೆ ಶಾಪವೂ ಹೌದು. ಅವರ ಮನಸ್ಸಿನೊಳಗೆ ಯಾವಾಗಲೂ ಒಂದು ಯೋಚನೆ ಓಡ್ತಾನೇ ಇರುತ್ತೆ. ಒಂದು ವೇಳೆ ನಾನು ದುರ್ಬಲನಾದ್ರೆ, ನಾನು ಸೋತು ಕುಸಿದ್ಬಿಟ್ರೆ ನನ್ನನ್ನೇ ನಂಬ್ಕೊಂಡಿರೋರ್ ಗತಿ ಏನಾಗ್ಬಿಡ ಅಂತ. ಈ ಜವಾಬ್ದಾರಿಯ ಭಾರ ಇದೆಯಲ್ಲ, ಅದು ಅವರನ್ನು ಒಳಗಿಂದೊಳಗೆ ಕೊರಿಯುತ್ತೆ. ಬಹುಶಃ ಇದೇ ಕಾರಣಕ್ಕೇನೋ ಅವರು ತಮ್ಮ ಕಣ್ಣೀರನ್ನ ಯಾರು ಮುಂದೆನೋ ಸುರಿಸೋದಿಲ್ಲ. ಇನ್ನೊಂದು ವಿಚಿತ್ರವಾದ ವಿಷಯ ಏನು ಗೊತ್ತಾ? ಜನಸಂದಣಿಯಲ್ಲಿ ಒಂಟಿತನ. ಧನುರಾಶಿಯವರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ತುಂಬಾನೇ ದೊಡ್ಡದಿರುತ್ತೆ. ಸಾವಿರಾರು ಜನ ಪರಿಚಯ ಇರ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ, ಇಷ್ಟೆಲ್ಲ ಜನರ ನಡುವೆ ಇದ್ರೂ ಅವರಿಗೆ ಒಳಗೆ ಎಲ್ಲೋ ಒಂದು ಕಡೆ ಒಂಟಿತನ ಕಾಡ್ತಾ ಇರುತ್ತೆ. ಯಾಕಂದ್ರೆ ಅವರನ್ನ ನಿಜವಾಗ್ಲೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋರು ಸಿಗೋದು ತುಂಬಾನೇ ಕಷ್ಟ. ಹಾಗಾದ್ರೆ ಯಾಕೆ ಹೀಗೆ? ಕಾರಣ ಇಷ್ಟೇ, ಅವರ ಯೋಚನಾ ಲಹರಿ. ಧನುರಾಶಿಯವರು ಜೀವನ, ಸತ್ಯ, ಈ ಪ್ರಪಂಚದ ಬಗ್ಗೆ ಎಲ್ಲ ತುಂಬಾನೇ ಆಳವಾಗಿ ಯೋಚನೆ ಮಾಡ್ತಾರೆ. ಆದರೆ ಅವ್ರ ಸುತ್ತಮುತ್ತ ಇರೋ ಜನರಿಗೆ ಬೇಕಾಗಿರೋದೇನು? ಸುಮ್ಮನೆ ಹರಟೆ, ಗಾಸಿಪ್. ಹಾಗೆ ಇವರಿಗೆ ಸಹಜವಾಗಿಯೇ ಅನ್ಸುತ್ತೆ, ನನ್ನ ಯೋಚನೆಗಳನ್ನ, ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋರು ಇಲ್ಲಿ ಯಾರೂ ಇಲ್ಲ ಅಂತ. ಇದೇ ಭಾವನೆ ಅವರನ್ನ ಒಂಟಿತನದ ಕಡೆಗೆ ತಳ್ಳುತ್ತೆ. ಸರಿ, ಇವರ ಈ ಸ್ವಭಾವ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನೋಡಿ, ಧನುರಾಶಿಯವ್ರಿಗೆ ಒಂದು ವಿಷಯ ಮಾತ್ರ ಅಸಹನೀಯ. ಅದು ಸುಳ್ಳು. ಅವ್ರಿಗೆ ಸುಳ್ಳು ಹೇಳೋದು, ಕೇಳೋದು ಎರಡೂ ಆಗಿ ಬರಲ್ಲ. ಅವರು ಯಾವಾಗ್ಲೂ ಸತ್ಯವನ್ನೇ ಮಾತಾಡ್ತಾರೆ, ಅದು ಮುಖಕ್ಕೆ ಹೊಡೆದ ಹಾಗೆ. ಆದ್ರೆ ಈ ನೇರ ನುಡಿ ಇದೆಯಲ್ಲ, ಇದೇ ಹಲವು ಬಾರಿ ಒಳ್ಳೊಳ್ಳೆ ಸಂಬಂಧಗಳನ್ನ ಮುರಿದು ಹಾಕಿಬಿಡುತ್ತೆ. ಇದು ಒಂದು ರೀತಿ ದುರಂತದ ಚಕ್ರದ ಹಾಗೆ. ಮೊದಲು ಏನಾಗುತ್ತೆ? ಅವರು ಸತ್ಯವನ್ನ ಮಾತಾಡ್ತಾರೆ. ಇದರಿಂದ ಜನ ಇವ್ರನ್ನ ಕೆಟ್ಟವರು, ತುಂಬಾ ಸೊಕ್ಕಿನವರು ಅಂದ್ಕೊಳ್ತಾರೆ. ಆಮೇಲೆ ನಿಧಾನವಾಗಿ ಸಂಬಂಧಗಳು ದೂರ ಆಗ್ತಾ ಹೋಗ್ತವೆ. ಕೊನೆಗೆ ಎಲ್ಲರಿಂದ ಬೇಸತ್ತು, ಯಾರೂ ಬೇಡ, ನನಗೆ ನಾನೇ ಸಾಕು ಅಂತ ನಿರ್ಧರಿಸಿ ಒಂಟಿತನವನ್ನೇ ಅಪ್ಕೊಂಡ್ಬಿಡ್ತಾರೆ. ಆದರೆ ಈ ಗಟ್ಟಿ ವ್ಯಕ್ತಿತ್ವದ ಹಿಂದೆ ಅಡಗಿರೋ ನೋವಿನ ಕಥೆಯನ್ನ ಯಾರೂ ಕೇಳೋದೇ ಇಲ್ಲ. ಹೊರಗಿಂದ ಬಂಡೆ ಹಾಗೆ ಕಾಣುವ ಇವರೊಳಗೆ ಒಂದು ಮಗುವಿನಷ್ಟು ಮುಗ್ಧ ಮನಸ್ಸಿರುತ್ತೆ ಗೊತ್ತಾ? ಯಾರಾದ್ರೂ ಪ್ರೀತಿಯಿಂದ ಒಂದೇ ಒಂದು ಮಾತಾಡಿದ್ರೆ ಸಾಕು, ಒಂದು ಸಣ್ಣ ಮೆಚ್ಚುಗೆ ಕೊಟ್ರೆ ಸಾಕು, ಇವರು ಅಲ್ಲೇ ಕರಗಿ ಹೋಗ್ತಾರೆ. ಆದರೆ ದುರಂತ ಅಂದ್ರೆ, ಅಯ್ಯೋ ಇವರು ತುಂಬಾ ಸ್ಟ್ರಾಂಗ್ ಅಂತ ಅಂದುಕೊಂಡು ಯಾರೂ ಇವ್ರನ್ನ ಸಮಾಧಾನ ಮಾಡೋಕೆ ಹೋಗೋದೇ ಇಲ್ಲ. ಹಾಗಾಗಿ ಇವರಿಗೆ ನೋವಾದಾಗ ಏನಾಗತ್ತೆ? ಇವರು ಯಾರತ್ರನೂ ಹೋಗಿ ತಮ್ಮ ನೋವನ್ನ ಹೇಳ್ಕೊಳ್ಳೋದಿಲ್ಲ. ಬದಲಿಗೆ ಆ ಬಿಲ್ಲುಗಾರ ಹೇಗೆ ಕಾಡಿನಲ್ಲಿ ಮಾಯವಾಗ್ತಾನೋ ಹಾಗೆ ಇವರು ಎಲ್ಲರಿಂದ ದೂರ ಮಾಯವಾಗ್ಬಿಡ್ತಾರೆ. ಫೋನ್ ಸ್ವಿಚ್ ಆಫ್, ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ತಮ್ಮ ನೋವನ್ನ ತಮ್ಮ ಏಕಾಂತದಲ್ಲಿ ತಾವೇ ಅನುಭವಿಸಿ ಮುಗಿಸ್ತಾರೆ. ಅಂದ್ರೆ ನೋಡಿ, ಅವ್ರಿಗೆ ತುಂಬಾ ನೋವಾದಾಗ ಅವರು ಸಹಾಯಕ್ಕಾಗಿ ಅಥವಾ ಸಮಾಧಾನಕ್ಕಾಗಿ ಫೋನ್ ಮಾಡಿ ಮಾತಾಡೋ ಜನರ ಸಂಖ್ಯೆ ಎಷ್ಟು ಗೊತ್ತಾ? 0, ಒಂದು ದೊಡ್ಡ 0. ಇದರರ್ಥ ಅವ್ರಿಗೆ ಒಂಟಿತನ ಇಷ್ಟ ಅಂತ ಅಲ್ಲ, ಬದಲಿಗೆ ನನ್ನನ್ನ ಯಾರ್ತಾನೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅನಿವಾರ್ಯವಾಗಿ ಆ ಒಂಟಿತನವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಈ ಒಂಟಿತನಕ್ಕೆ ಮದ್ದಿಲ್ವಾ? ಈ ಅಂತರವನ್ನ ಕಡಿಮೆ ಮಾಡೋಕ್ಕೆ ದಾರಿನೇ ಇಲ್ವಾ? ಖಂಡಿತ ಇದೆ. ಪ್ರೀತಿಯೊಂದೇ ಇದಕ್ಕೆ ಮದ್ದು.
ಹಾಗಾದರೆ ಬನ್ನಿ ಧನುರಾಶಿ ಅವರಿಗೂ ಮತ್ತು ಅವರ ಹತ್ತಿರದವರಿಗೂ ಕೆಲವು ವಿಷಯಗಳನ್ನು ನೋಡೋಣ. ಮೊದಲಿಗೆ ಧನುರಾಶಿಯವರಿಗೆ ಕೇಳಿ, ಯಾವಾಗಲೂ ನೀವೇ ಗಟ್ಟಿಯಾಗಿರ್ಬೇಕು ಅಂತೇನಿಲ್ಲ. ನಿಮ್ಗೂ ನೋವಾದಾಗ ಅಳೋ ಹಕ್ಕಿದೆ. ನಿಮ್ಮ ಮನಸ್ಸಲ್ಲಿರೋ ಭಾರವನ್ನ ಇಳಿಸೋಕೆ, ಅದನ್ನ ಹಂಚ್ಕೊಳ್ಳೋಕೆ ಕನಿಷ್ಠ ಒಬ್ರನ್ನಾದ್ರೂ ಹುಡ್ಕೊಳ್ಳಿ. ಪ್ರಪಂಚದ ಎಲ್ಲಾ ಜವಾಬ್ದಾರಿನ ನೀವೊಬ್ಬರೇ ಹೊರಬೇಕು ಅಂತ ಯಾವ ನಿಯಮವೂ ಇಲ್ಲ. ಇನ್ನು ಅವರ ಸ್ನೇಹಿತರು ಮತ್ತು ಕುಟುಂಬದವರಿಗೆ, ನಿಮ್ಮ ಸುತ್ತ ಧನುರಾಶಿಯವರಿದ್ರೆ ದಯವಿಟ್ಟು ಅವರ ನಗುವಿನ ಆಚೆಗೆ ನೋಡಿ. ಅವರ ಕಣ್ಣುಗಳನ್ನೊಮ್ಮೆ ಗಮನಿಸಿ. ಅವರು ಇದ್ದಕ್ಕಿದ್ದಂತೆ ಸೈಲೆಂಟ್ ಆದಾಗ ಸುಮ್ಮನೆ ಅವರತ್ರ ಹೋಗಿ ಏನಾಯ್ತು ಅಂತ ಪ್ರೀತಿಯಿಂದ ಒಮ್ಮೆ ಕೇಳಿ. ನೆನಪಿಡಿ, ಅವರಿಗೆ ನಿಮ್ಮ ಅಡ್ವೈಸ್ ಬೇಕಾಗಿಲ್ಲ. ಅವರ ಮಾತುಗಳನ್ನ, ಅವರ ನೋವನ್ನ ಸುಮ್ಮನೆ ಕೇಳಿಸ್ಕೊಳ್ಳೋಬ್ರು ಬೇಕು ಅಷ್ಟೇ. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ಇದೆಲ್ಲವನ್ನು ಕೇಳ್ದ ಮೇಲೆ ನಿಮ್ಮ ಧನುರಾಶಿಯ ಸ್ನೇಹಿತರ ಹತ್ರ ಹೋಗಿ, ಹೇ, ನೀವೊಬ್ಬಂಟಿಯಲ್ಲ, ನಾನು ನಿನ್ ಜೊತೆಗಿದ್ದೀನಿ ಅಂತ ಹೇಳೋ ಧೈರ್ಯ ಮಾಡ್ತೀರಾ? ಒಮ್ಮೆ ಯೋಚಿಸಿ. ಯಾಕಂದ್ರೆ ಆ ಬಿಲ್ಲುಗಾರನ ಮೌನದ ಹಿಂದಿರೋ ಒಂಟಿತನವನ್ನ ಮುರಿಯೋಕೆ ಇರೋ ಒಂದೇ ಒಂದು ಔಷಧಿ ಅಂದ್ರೆ ಅದು ಪ್ರೀತಿ.